ಸೊ ಸ್ಟ್ಯಾಂಡ್ಸ್ ಬಗ್ಗೆ ನಾನು ಫಸ್ಟ್ ಹೇಳಬೇಕಾಗಿರೋಂಥದ್ದು, ನಾನು ಇದ್ರ ಮುಂಚೆ ನಾನು ನಿಮಗೆ ಹೌ ಟು ಹೋಲ್ಡ್ ದ ಬ್ಯಾಟ್, ದಿಸ್ ಈಸ್ ದ ನ್ಯೂಟ್ರಲ್ ಪೊಸಿಷನ್, ಬ್ಯಾಕ್ ಹ್ಯಾಂಡು ಫೋರ್ ಹ್ಯಾಂಡು ಹೇಳಿದ್ದೆ. ಇವಾಗ ಹೌ ಟು ಸ್ಟ್ಯಾಂಡ್ ಮಾಡುವಾಗ ಹೆಂಗೆ, ದಿಸ್ ಈಸ್ ಒನ್ ಅನ್ನೋ ಸ್ಟೆಪ್ಪು ಕರೆಕ್ಟಾಗಿರಬೇಕು. ಈ ಥರ ಯಾವುದಾದ್ರೂ ನೀವು ಸ್ಟೆಪ್ ಹೊಡೀರಿ, ಲಿಫ್ಟ್, ಬ್ಯಾಕ್, ಬ್ಲಾಕ್ ಇದು, ದೆನ್ ಅಗೈನ್ ಬ್ಲಾಕ್, ತಿರ್ಗಾ ಹಿಂದ್ಗಡೆ ಸ್ಮ್ಯಾಶ್ ಹೊಡೆಯೋವಾಗ್ಲೂ ಅಷ್ಟೇ ತಿರ್ಗಾ ಬಂದು ನಿಂತ್ಕೊಂಡಾಗ ಇದನ್ನು ಫಸ್ಟ್ ಸ್ಟೆಪ್ ಅಂತೀವಿ. ಸೊ ಎಲ್ಲೇ ಹೋಗ್ಬಿಟ್ಟು ಬಂದ್ರೂ ಲಿಫ್ಟ್ ಮಾಡಿ ತಿರ್ಗಾ ಬಂದು ನಿಂತ್ಕೊಂಡ್ರು, ಆಮೇಲೆ ಬ್ಲಾಕ್ ಮಾಡಿ ತಿರ್ಗಾ ಬಂದು ನಿಂತ್ಕೊಂಡ್ರು, ಇಲ್ಲೂ ಬ್ಲಾಕ್ ಮಾಡಿ ತಿರ್ಗಾ ಬಂದು ನಿಂತ್ಕೊಂಡ್ರೆ, ಬ್ಯಾಕ್ ಹೋಗಿ ನೀವು ಸ್ಮ್ಯಾಶ್ ಹೊಡೆದು ತಿರ್ಗಾ ಅಗೈನ್ ಬಂದು ನಿಂತ್ಕೊಂಡ್ರೆ, ಎವ್ರಿ ಟೈಮ್ ಯು ಹ್ಯಾವ್ ಟು ಸೇ ಒನ್ ಇನ್ಸೈಡ್ ಯುವರ್ ಮೈಂಡ್. ಮೊದಲನೇ ಸ್ಟೆಪ್ ಇದು. ಯಾವತ್ತೂ ನಿಮಗೆ ಹೊಡೆದಿದ್ದ ತಕ್ಷಣವೇ ಫಸ್ಟು ನೀವು ಹೊಡಿದೇ ಇರಲಿ ಏನಾದರೂ ಆಗಿರಲಿ, ಫಸ್ಟ್ ನಿಂತ್ಕೊಬೇಕಾಗಿರೋ ಸ್ಟ್ಯಾಂಡ್ಸ್ 1, ನೀಸ್ ಬೆಂಡ್, ಫ್ರಂಟ್ ಫೇಸ್ ಫ್ರಂಟ್, ಶಟಲ್ ನೋಡಿ ರ್ಯಾಕೆಟ್ ಮುಂದೆ, ದಿಸ್ ಈಸ್ ಒನ್ ಬ್ಲಾಕ್, 1 ಬ್ಲಾಕ್, 1 ಲಿಫ್ಟ್, 1 ಲಿಫ್ಟ್, 1 ಬ್ಲಾಕ್, 1 ಸ್ಮ್ಯಾಶ್, ದೆನ್ ಅಗೈನ್ 1. ಈ 1 ಅನ್ನೋದು ಭಾಳ ಮುಖ್ಯ. ಓಕೆ, ಸೊ 1 ಮಾಡುವಂಥ ವಿಧಾನ ಏನು, ಯಾವಾಗ ಮಾಡಬೇಕು ಅನ್ನೋದು ನಾನು ಇನ್ನೊಂದು ಚಾಪ್ಟ್ರಲ್ಲಿ ಹೇಳ್ಕೊಡ್ತೀನಿ. ಓಕೆ, ಸೊ ಬಿಗಿನಿಂಗ್ ಸ್ಟೆಪ್ 1, ಎಲ್ಲ ಕಡೆ ಹೋಗಿ ಬಂದು ವಾಪಸ್ ನಿಂತ್ಕೊಂಡ್ರೂ ಅದನ್ನು 1 ಅಂತಲೇ ಹೇಳೋದು. ಸೊ ನೀವು ಬಿಗಿನ್ ಮಾಡುವಾಗಲೂ 1ಅಲ್ಲಿರಬೇಕು, ಮಾಡಿ ತಿರ್ಗಾ 1 ರೆಡಿ. ಸೊ ದಿಸ್ ಈಸ್ 1. ಇದು 1. ಇದು ಯಾವಾಗ 1 ಮಾಡಬೇಕು ಇದು ಬರೋ ಚಾಪ್ಟ್ರಲ್ಲಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.